ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ನಾನಿವತ್ತು ನಮ್ಮ ರಿಲೇಟಿವ್ ಒಬ್ರದ್ದು ಬೀಗ್ರೂಟಕ್ಕೆ ಹೋಗ್ತಾ ಇದ್ದೀನಿ. ಬೀಗ್ರೂಟ ಫಂಕ್ಷನ್ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಗೌಡ್ರು ಮನೆ ಸ್ಟೈಲಲ್ಲಿ ಬೀಗ್ರೂಟ ಎಲ್ಲ ಹೇಗಿರುತ್ತೆ ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ. ಕೇಳ್ತಿರ್ತೀರಾ ಗೌಡ್ರು ಸ್ಟೈಲಲ್ಲಿ ನಾನ್ ವೆಜ್ ಎಲ್ಲ ಹೇಗಿರುತ್ತೆ ಅಂತ ಎಲ್ಲ. ಸೊ ಗೌಡ್ರು ಮನೆ ಇದರಲ್ಲಿ ಬೀಗ್ರೂಟ ಎಲ್ಲ ಹೇಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನೋಡಿ, ಚಿನ್ನೂನು ರೆಡಿಯಾಗಿ ನಿಂತಿದ್ದಾನೆ. ಹಾಯ್ ಮಾಡ್ಕಂದ. ಹಾಯ್ ಅಣ್ಣ. ಹಾಯ್ ಹೇಳು. ಹಾಯ್ ಹೇಳು. ಅವನು ರೆಡಿ ಆಗಿದ್ದಾನೆ. ನನ್ನ ಔಟ್ಫಿಟ್ ಹೀಗಿದೆ. ಇವಾಗ ರೆಡಿ ಆಗಿದ್ದೀವಿ. ಸಂಜುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸಂಜು ಬರ್ತಿದ್ದಂಗೆನೆ ನಾವು ಹೊರಡ್ತೀವಿ. ಹೋಗ್ತಾ ಅಲ್ಲಿನೂ ನಾನು ನಿಮಗೆ ಹೇಗೆಲ್ಲ ಇರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ. ಓಕೆ. ಹಾಗೆ ಫ್ರೆಂಡ್ಸ್, ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ಹೊರಡ್ತೀವಿ. ಸಂಜು ಬಂದ್ರು ಅನ್ಸುತ್ತೆ. ಹೋಗ್ತಾ ನಾನು ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ. ಮಮ್ಮಿ ಜೊತೆ ಹೋಗ್ತಾ ಇರೋದು ಒಂಥರ ಚೆನ್ನಾಗಿತ್ತು. ಮಮ್ಮಿ ಅದು ಇದು ಅಂತ ಏನೇನೋ ಹೇಳ್ತಿದ್ರು, ನಾನು ಕೇಳ್ತಿದ್ದೆ. ದಾರಿಲಿ ಹೋಗುವಾಗ ಇರೋಂಥ ಮನೆಗಳಿರ್ಬೋದು, ಅಲ್ಲಿ ಹಾಕಿರೋಂಥ ಹೂವಿನ ಗಿಡಗಳಿರ್ಬೋದು, ಅದನ್ನೆಲ್ಲ ನೋಡ್ತಾ ಎಷ್ಟು ಚೆನ್ನಾಗಿದೆ ಅಂತ ಮಾತಾಡ್ತಾ ಹೋಗ್ತಿದ್ವಿ. ಅಪ್ಪಾಜಿನೂ ಅಷ್ಟೇ, ಅವರೆಲ್ಲ ಫುಲ್ ಸಂಜೆ ಜೊತೆ ಬೇರೆ ಬೇರೆ ಏನೇನೋ ಮಾತಾಡ್ತಿದ್ರು. ಹೀಗೆ 4 ಜನನೂ ಮಾತಾಡ್ತಾ ಕಾರಲ್ಲಿ ಮೈಸೂರಿಗೆ ಹೋಗೋವರೆಗೂ ಅದು ಇದು ಮಾತಾಡ್ತಾ, ಸಾಂಗ್ ಕೇಳ್ತಾ, ಚಿನ್ನು ಜೊತೆ ಮಾತಾಡ್ತಾ, ತಮಾಷೆ ಮಾಡ್ತಾ ಹೋಗ್ತಾ ಇದ್ವಿ. ಅದು ಈ ಕಾಲಕ್ಕಾಗಲ್ಲ. ಫ್ರೆಂಡ್ಸ್, ಇದು ಸಾಗರಕಟ್ಟೆ ಬ್ರಿಡ್ಜ್ ಅಂತ ಹೇಳ್ತಾರೆ. ಈ ಬ್ರಿಡ್ಜ್ ತುಂಬಾ ದೊಡ್ಡದು. ಇಲ್ಲಿ ತುಂಬ ಶೂಟಿಂಗ್ ಎಲ್ಲ ನಡೀತಾನೆ ಇರುತ್ತೆ. ತುಂಬ ಫಿಲಮ್ಸ್ ಶೂಟಿಂಗ್ ಎಲ್ಲ ಇಲ್ಲಿ ನಡೆದಿದೆ ಕೂಡ. ಹಾಗೆ ಇಲ್ಲಿಗೆ ತುಂಬ ಜನ ಒನ್ ಡೇ ಟ್ರಿಪ್ ಅಂತ ಬರ್ತಾರೆ. ನೀರೆಲ್ಲ ತುಂಬ ಜಾಸ್ತಿ ಇರುತ್ತೆ. ನೀರಲ್ಲೆಲ್ಲ ಆಟ ಆಡ್ಕೊಂಡು ಹೋಗ್ಬೋದು ಅಂತ ಒನ್ ಡೇ ಟ್ರಿಪ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ನೋಡಿ, ನೀರೆಲ್ಲ ಎಷ್ಟು ನೀರಿದೆ ಅಂತ. ಇವಾಗ ನಾವು ಮೈಸೂರಿಗೆ ಬಂದಿದ್ದೀವಿ. ಮೈಸೂರಲ್ಲಿ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಂತೂ ತುಂಬ ಟ್ರಾಫಿಕ್ ಇರುತ್ತೆ. ಮೈಸೂರಲ್ಲಿ ನೋಡಿ ಎಷ್ಟು ಫ್ರೀಯಾಗಿ ಹೋಗ್ಬೋದು ಅಂತ. ಇನ್ನೇನು ಫಂಕ್ಷನ್ ಹಾಲ್ ಹತ್ರ ಬಂದ್ವಿ ಫ್ರೆಂಡ್ಸ್. ಒಳಗಡೆ ಹೋಗಬೇಕಾದ್ರೆ ಆದರೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ನೋಡ್ತೀನಿ ಹೇಗಿರುತ್ತೆ ಸಿಚುಯೇಷನ್ ಅಂತ. ಆದರೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ.
ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ರಿಲೇಟಿವ್ ಒಬ್ಬರು ಮನೆಗೆ ಬಂದಿದ್ವಿ ಮೈಸೂರಲ್ಲೇ. ನೋಡಿ ಫ್ರೆಂಡ್ಸ್, ಚಿಲ್ಟುನು ಫಂಕ್ಷನ್ಗೆ ಬಂದಿದ್ದ. ಚಿಲ್ಟು ಬಂದಿರೋದಕ್ಕೆ ಇಬ್ಬರು, ನನ್ನ ಮಗ ಮತ್ತು ಚಿಲ್ಟು ಇಬ್ಬರೂ ಅಲ್ಲೂ ಸಹ ಒಂದು ನಿಮಿಷ ಸುಮ್ಮನಿರಲಿಲ್ಲ. ನೋಡಿ ಹೇಗೆ ಮಾಡ್ತಿದ್ದಾರೆ ಅಂತ. ಇಬ್ಬರು ಅಲ್ಲಿ ಫೈಟ್ ಮಾಡೋದು, ಏನೇನೋ ಮಾಡೋದು, ಜಂಪ್ ಮಾಡೋದು ಎಲ್ಲ ಮಾಡ್ತಿದ್ರು. ನೋಡಿ ಎಷ್ಟು ಗಲಾಟೆ ಮಾಡ್ತಿದ್ದಾರೆ ಅಂತ. ಎಲ್ಲೂ ಸಹ ಒಂದು ನಿಮಿಷ ಸುಮ್ಮನಿರಲ್ಲ. ಚಿಲ್ಟು ಬಂದಿರೋದೇ ಒಂಥರ ಖುಷಿ ಆಗ್ಬಿಟ್ಟಿದೆ ನನ್ನ ಮಗನಿಗೆ. ನೋಡಿ ಹೇಗೆ ಆಡ್ತಿದ್ದಾರೆ ಅಂತ. ಅವನು ಅಷ್ಟೇ ಚೇಷ್ಟೆ. ಚಿಲ್ಟು ನೋಡೆ ಹೆಂಗಾಡ್ತಿದ್ದಾನೆ ಕಾವ್ಯ. ಇಬ್ಬರು ಅಕ್ವೇರಿಯಂ ನೋಡ್ತಾ ಇದ್ದಾರೆ, ಫಿಶ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು. ಒಂದು ನಿಮಿಷನೂ ಸುಮ್ಮನಿರಲ್ಲ. ಅದಕ್ಕೆ ಬೇಜಾರು ಇವರಿಬ್ಬರನ್ನ ಎಲ್ಲಿಗೆ ಕರ್ಕೊಳೋದಕ್ಕೆ. ಇಬ್ಬರು ಸೇರಿಬಿಟ್ರಂತೂ ಮುಗೀತು ಕತೆ. ಫ್ರೆಂಡ್ಸ್, ಫಂಕ್ಷನ್ ಮುಗಿಸ್ಕೊಂಡು ರಿಲೇಟಿವ್ ಮನೆಯಿಂದ ಮನೆಗೆ ಹೊರಡ್ತಿದ್ದೀವಿ. ಚಿಲ್ಟು ಅವ್ರ ಮನೆಗೆ ಮೈಸೂರಲ್ಲೇ ಹೊರಟೋದ. ನಾವು ಮಾತ್ರ ಇವಾಗ ಹೊರಡ್ತಿದ್ದೀವಿ. ಆದರೆ ಮನೆಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ. ಹಲೋ ಫ್ರೆಂಡ್ಸ್, ಇವಾಗ ತಾನೇ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸಾರಿ ಫ್ರೆಂಡ್ಸ್, ಬೇಗ ರೂಟ್ ಅದು ಫುಲ್ಲು ಡೀಟೇಲ್ ಆಗಿ ನನಗೇನು ಅಲ್ಲಿ ಶೂಟ್ ಮಾಡೋದಕ್ಕಾಗಲಿಲ್ಲ. ಹೋಗ್ತಿದ್ದಾಗೇನೆ ಅಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ರು. ಅವ್ರನ್ನೆಲ್ಲ ನೋಡಿ ತುಂಬಾ ದಿನ ಆಗಿತ್ತು. ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಊಟಕ್ಕೆ ಹೋಗಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು, ಹಾಗೆ ಅಲ್ಲೇ ನಮ್ಮ ಮೈಸೂರಲ್ಲೇನೆ ತುಂಬಾ ಜನ ರಿಲೇಟಿವ್ಸ್ ಎಲ್ಲ ಇರೋದು ಮೈಸೂರಲ್ಲೇನೆ. ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವ್ರ ಮನೆಗೂ ಹೋಗಿದ್ವಿ. ಎಲ್ರೂ ಮನೆಗೂ ಹೋಗಕ್ಕಾಗಲ್ಲ, ತುಂಬಾ ಅಲ್ಲೇ ಹತ್ರ ಇದ್ದಿದಂತ ಮನೆಗೂ ಹೋಗಿ ಸ್ವಲ್ಪ ಟೈಮ್ ಅಲ್ಲೂ ಇದ್ದು ಇವಾಗ ತಾನೇ ಮನೆಗೆ ಬಂದ್ವಿ. ತುಂಬಾ ಸುಸ್ತಾಗ್ಬಿಡ್ತು ನನಗೆ ಎಲ್ಲ ಕಡೆ ಓಡಾಡ್ಕೊಂಡು ಬರೋಷ್ಟರಲ್ಲಿ. ನಾನು ತುಂಬಾ ಡೀಟೇಲ್ ಆಗಿ ತೋರಿಸ್ಬೇಕು ಅಂತ ಅನ್ಕೊಂಡೆ, ಸಾರಿ ಆಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ನಾನು ನಿಮ್ಗೆ ಫುಲ್ ಡೀಟೇಲ್ ಆಗಿ ನಾವೆಲ್ಲ ಫಂಕ್ಷನ್ ಹೇಗೆ ಮಾಡ್ತೀವಿ ಬೇಗ ರೂಟದ್ದು ಅಂತ ತೋರಿಸ್ತೀನಿ. ಇವತ್ತು ನನಗೆ ಏನೂ ತೋರ್ಸಕ್ ಆಗ್ಲಿಲ್ಲ. ಇವಾಗ ಬಂದು ಡ್ರೆಸ್ ಚೇಂಜ್ ಮಾಡೋಣ ಅಂತ ಅನ್ಬಿಟ್ಟು ಕುತ್ಕೊಂಡೆ. ಅದಕ್ಕೂ ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ವ್ಲಾಗ್ ಎಂಡ್ ಮಾಡ್ಲಿಕ್ಕಲ್ಲ ಅಂತ ಅನ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೂತಿದ್ದೀನಿ. ಇವಾಗ ಅಪ್ಪಾಜಿ ಬೇರೆ ನಮ್ಮ ರಿಲೇಟಿವ್ ಒಬ್ರದ್ದು ಹಬ್ಬಕ್ಕೆ ಹೋಗ್ಬೇಕು. ಅವರ ಹಬ್ಬಕ್ಕೆ ಕೇಳಿದ್ದಾರೆ, ಸಂಜೆ ಹೋಗೋಣ ಅಂತ ಹೇಳಿದ್ದಾರೆ. ಸೊ ಸರಿ ಅಂತ ಅನ್ಬಿಟ್ಟು ಅಲ್ಲಿ ತನಕ ಸ್ವಲ್ಪ ಟೈಮ್ ರೆಸ್ಟ್ ಮಾಡೋಣ, ಆಮೇಲೆ ಸಂಜೆ ಅಲ್ವಾ ಹೋಗೋದು ಅಂತ ಅನ್ಬಿಟ್ಟು ಕೂತಿದ್ದೀನಿ. ಇವಾಗ ನಾನು ಸ್ವಲ್ಪ ಟೈಮ್ ರೆಸ್ಟ್ ಮಾಡ್ತೀನಿ. ಚಿನ್ನೂ ಆಟ ಆಡ್ತಿದ್ದೀನಿ. ಇವಾಗ ಆಟ ಆಡ್ತಿರೋನ್ನ ಕರ್ಕೊಂಡು ಬಂದು ಅವನನ್ನು ಮಲಗಿಸ್ಬಿಟ್ಟು ನಾನು ಮಲ್ಕೊಳ್ತೀನಿ. ಅದಾದ್ಮೇಲೆ ಸಂಜೆ ಎದ್ದು ರೆಡಿಯಾಗಿ ಇನ್ನೊಂದು ಫಂಕ್ಷನ್ ಇದೆ, ಹಬ್ಬ ಇದೆ, ಅಲ್ಲಿ ಹೋಗಿ ಮುಗಿಸ್ಕೊಂಡು ಬರಬೇಕು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.